ಟಿಪಿ ಮೀಟಿಂಗ್ ಬೇಸಿಗೆ ಬೇರೆ ಆರಂಭ ಆಗಿದೆ. ಸಾಕಷ್ಟು ನೀರಿನ ಸಮಸ್ಯೆ. ನೀವು ಕೂಡ ಮೀಟಿಂಗ್ ಮಾಡಿದ್ದೀರಿ ಮಾಡ್ತಾ ಇದ್ದೀವಿ. ನೀರಿನ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದೀವಿ. ಅವರು ಕೂಡ ನಮ್ಮ ಉಸ್ತುವಾರಿ ಸಚಿವರು ಕೂಡ ಜಿಲ್ಲಾಧಿಕಾರಿಗಳಿಗೆ CEO ಹೇಳಿದ್ದಾರೆ, ಇದಕ್ಕೆ ವಿಶೇಷವಾದಂಥ ಗಮನ ಹರಿಸಬೇಕು ಅಂತೇಳಿ. ಮೇವು ಮತ್ತು ದನಕರುಗಳಿಗೆ ಮೇವು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಬಗ್ಗೆ ಇವತ್ತು ಚರ್ಚೆ ಆಯ್ತದೆ. ಸರ್, ಭಾಳ ಪ್ರಮುಖವಾಗಿ ಸರ್, ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರು ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತೇಳಿ, ಜೊತೆಗೆ ನಿನ್ನೆ ಅಲ್ಪಸಂಖ್ಯಾತರ ಮುಖಂಡ ಒಂದಷ್ಟು ಜನ ಪ್ರೆಸ್ ಮೀಟ್ ಮಾಡಿ ಕೂಡ ಹೇಳಿದ್ದಾರೆ, ನಮ್ಮಿಂದ ಅಲ್ಪಸಂಖ್ಯಾತರಿಂದ ಕಾಂಗ್ರೆಸ್ ಸರ್ಕಾರ ಬಂದಿರೋದು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತೇಳಿ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕಾಯ್ತದೆ. ಸಾರಾಸಟ್ಟಾಗಿ ಅಲ್ಪಸಂಖ್ಯಾತರು ನಮ್ಮ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಅಲ್ಪಸಂಖ್ಯಾತರ ಜೊತೆಗೆ ಅಹಿಂದ ಇರ್ಬೋದು, ಒಕ್ಕಲಿಗರು, ಲಿಂಗಾಯತರು, ಅವೆಲ್ಲ ಎಲ್ಲರೂ ಕೂಡ ಬೆಂಬಲಿಸಿದ್ದಾರೆ. ಆದರೆ ಮೇಜರಾಗಿ ಅಲ್ಪಸಂಖ್ಯಾತರ ಬೆಂಬಲ ಇದೆ. ಅದ್ರ ಬಗ್ಗೆ ನಾವು ಅಲ್ಲಿಗೆಳೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತೇನು ಅಲ್ಪಸಂಖ್ಯಾತರ ಬಗ್ಗೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಈಗ ನಮ್ಮ ಹೈಕಮಾಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾಯಿದೆ. ತಪ್ಪು ಮಾಡಿದ್ರೆ ತಪ್ಪೇ, ಅದು ತಪ್ಪು ಮಾಡಿಲ್ಲ ಅಂತಂದರೆ ಅದು ತಪ್ಪಲ್ಲ. ತಪ್ಪು ಮಾಡೋದು ಯಾರೇ ತಪ್ಪು ಮಾಡೋದು ತಪ್ಪು. ಅದ್ರ ಬಗ್ಗೆ ಅದು ಹೈಕಮಾಂಡ್ ಶೀಘ್ರದಲ್ಲಿ ನಿರ್ಧಾರ ತಗೋತಾರೆ. ಸರ್, ಈಗ ಮುಸ್ಲಿಂ ಧರ್ಮಗುರುಗಳು ಕೂಡ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ, ರಿಸಲ್ಟ್ಗೂ ಮುನ್ನವೇ ನೀವು ಕ್ರಮ ಕೈಗೊಂಡ್ರೆ ನಾವು ಕಾಂಗ್ರೆಸ್ಗೆ ತಲಾ ಕೊಡಬೇಕಾಗುತ್ತೆ. ಇರಲಿ, ಅವ್ರ ಅಭಿಪ್ರಾಯ ಅವ್ರು ಹೇಳೋರು. ಯಾರ್ಯಾರು ನೋವಾಗಿದೆ ಅವ್ರ ಅಭಿಪ್ರಾಯಗಳನ್ನ ಅವ್ರು ಹೇಳೋರೆ. ಅದ್ರ ಬಗ್ಗೆ ನಾವು ಧರ್ಮಗುರುಗಳ ಬಗ್ಗೆ ನಾವು ಅದನ್ನು ಕಮೆಂಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. CM ಅಸಹಾಯಕರಾಗ್ಬಿಟ್ಟಿದ್ದಾರೆ ಅಂತಲ್ಲ ಅಂತೇಳಿ ರಾಜಣ್ಣವ್ರು ಹೇಳಿದ್ದಾರೆ. ರಾಜಣ್ಣ ಅವ್ರನ್ನೇ ಕೇಳಬೇಕು. ನಮಗಂತೂ ಹಂಗೆ ಅನಿಸಿಲ್ಲ. CM ಶಕ್ತಿ ಇದೆ, ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ, ಮಾಡ್ತಾ ಇದ್ದಾರೆ. ರಾಜಣ್ಣ ಅವ್ರಿಗೆ ಹಂಗೆ ಅನಿಸಿರ್ಬೇಕೇನೋ, ಅದನ್ನು ರಾಜಣ್ಣ ಅವ್ರನ್ನೇ ಕೇಳಬೇಕು. ಯಾರು ಮಾಡ್ಸವ್ರೆ ಅಂತ CM ಮೇಲೆ ಯಾರೋ ಮಾಡಿಸಿದ್ದಾರೆ ಅಂತ ಹೇಳಿ ಅದನ್ನು ರಾಜಣ್ಣವರು CBI ತನಿಖೆ ಕೊಡಿಸಿದ್ರೆ ಗೊತ್ತಾಯ್ತದೆ ಯಾರ್ಯಾರು ಮಾಡಿಸವ್ರೆ ಅಂತೇಳಿ. CBI ತನಿಖೆಗೆ ರಾಜಣ್ಣವ್ರು ಒತ್ತಾಯ ಮಾಡಿ ಯಾರ್ಯಾರು ಮಾಟ ಮಂತ್ರ ಮಾಡಿದರೆ CBI ತನಿಖೆ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ರಾಜಣ್ಣವ್ರು ಒಂದು ಅರ್ಜಿ ಕೊಟ್ಟರೆ ಅದು CBI ತನಿಖೆ ಆಗ್ತದೆ. ಅದನ್ನು ಅವ್ರನ್ನೇ ಕೇಳಬೇಕು, ರಾಜಣ್ಣವ್ರನ್ನೇ ಕೇಳಬೇಕು. ನಮಗಂತೂ ಗೊತ್ತಿಲ್ಲ ಆ ವ್ಯವಸ್ಥೆ ಬಗ್ಗೆ ನಮ್ಗೆ ನಂಬಿಕೆನೂ ಇಲ್ಲ. ಆ ವ್ಯವಸ್ಥೆ ಬಗ್ಗೆ ನಮ್ಗೆ ಗೊತ್ತೂ ಇಲ್ಲ. ಶನಿವಾರ ಏನೋ ಬಹಿರಂಗ ಚರ್ಚೆ ಕರೆದಿದ್ದಾರಂತೆ ಮಾಜಿ ಶಾಸಕ. ನಾವು ಕರೆದಿರೋದಲ್ಲ, ಅವ್ರು ಕರೆದಿದ್ರು. ಅದು ಯಾವುದೋ ಒಂದು ನಕಲಿ ಇದನ್ನು ಇಟ್ಬಿಟ್ಟು, ಚಿನ್ನನ ಇಟ್ಬಿಟ್ಟು ದುಡ್ಡು ತಗೊಂಬಿಟ್ಟವ್ರೆ ಅಶೋಕ್ ಅವರು, ಅದನ್ನು ಉಪಯೋಗಿಸ್ಕೊಂಬಿಟ್ಟವ್ರೆ ಅಂತ ಹೇಳಿ. ನಕಲಿ ಚಿನ್ನ ಇಟ್ಟು ನಡೆದಿರ್ತಕ್ಕಂಥದ್ದು ನಿಜ. ಅದು ಅಲ್ಲಿ ಮ್ಯಾನೇಜರು, ಅದು ಯಾರೋ ಅಸಿಸ್ಟೆಂಟ್ ಮ್ಯಾನೇಜರು, ಮತ್ತು ಅಲ್ಲಿ ಅದನ್ನು ಚೆಕ್ ಮಾಡ್ತಾರಲ್ಲ ಅವರು, ಅದಕ್ಕೆ ಒಂದು ಅದನ್ನು ಚೆಕ್ ಮಾಡೋದಕ್ಕೆ ಒಬ್ಬರಿಗೆ ವಹಿಸಿರ್ತಾರೆ. ಅವರು ಸೇರಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸತ್ಯ. ಅದು ಆದರೆ ತಮ್ಮಾಜಿಯವ್ರ ಪಾತ್ರ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ಪಾಪ ಮಂಜಣ್ಣವ್ರಿಗೇನೋ ಗೊತ್ತಿರಬೇಕಲ್ಲ ತಮ್ಮಾಜಿಯವ್ರ ಪಾತ್ರ ಏನು ಅಂತ. ಆಮೇಲೆ ತಮ್ಮಾಜಿನೇ ಅದ್ರ ಮೇಲೆ ಕೇಸ್ ಹಾಕ್ಸಿ, ಅವ್ರ ಮೇಲೆಲ್ಲ ಕೇಸ್ ಹಾಕ್ಸಿ ಎಲ್ಲ ಮಾಡಿ ಅದನ್ನು ರಿಕವರಿ ಮಾಡಿ ಅವ್ರ ಆಸ್ತಿಗಳನ್ನೆಲ್ಲ ಬೇರೆಯವ್ರಿಗೆ ಹೇಳಿ ಅದನ್ನು ಮುಟ್ಗೋಲು ಹಾಕ್ಕೊಂಡು ಅವ್ರ ಆಸ್ತಿಗಳನ್ನ ತೊಗೊಂಡು ಅದನ್ನು ತಮ್ಮಾಜಿನೇ ಮಾಡಿಸಿ ದುಡ್ಡೆಲ್ಲ ಕಟ್ಸ್ತಕ್ಕಂಥ ಕೆಲಸ ಸಂಪೂರ್ಣವಾಗಿ ಮಾಡಿದ್ದೀವಿ. ಸಂಪೂರ್ಣವಾಗಿ ಅವ್ರು ಏನು ಆ ದುಡ್ಡು ದುರುಪಯೋಗ ಆಗಿತ್ತು ಅದನ್ನು ಸಂಪೂರ್ಣ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರಿಂದ ಹಿಡಿದು ಅಲ್ಲಿ ಕೆಲಸ ಮಾಡೋರಿಂದ ಇಲ್ಲಿ ಎಲ್ಲರೂ ಕೂಡ ಕಟ್ಟಿ ಅದನ್ನು ಸಮಾಪ್ತಿ ಮಾಡಿದ್ದಾರೆ. ಅದ್ರ ಬಗ್ಗೆ ತಮ್ಮಾಜಿ ಪಾತ್ರ ಏನು ಅಂತಕ್ಕಂಥದ್ದನ್ನು ಹೇಳ್ಬೇಕು. ಪದೇ ಪದೇ ಸುಮ್ಮನೆ ಜನಗಳಿಗೆ ತಪ್ಪು ಮಾಹಿತಿ ಹೋಗ್ತಕ್ಕಂಥ ರೀತಿಯಲ್ಲಿ ಅದರಲ್ಲಿ ಏನೋ ಚುನಾವಣೆಗೆ ಉಪಯೋಗಿಸ್ಕೊಂಬಿಟ್ರು, ಅದಕ್ಕೆ ಉಪಯೋಗಿಸ್ಕೊಂಬಿಟ್ಟವ್ರೆ ಅಂತ ಅವ್ರ ಹತ್ರ ಏನು ಮಾಹಿತಿ ಇದ್ದರೆ ತಂದ್ಕೊಳಕ್ಕೆ ಹೇಳಪ್ಪ. ಸುಮ್ಮನೆ ಬೆಳಿಗ್ಗೆ ಎದ್ದಲ್ಲಿ ಕೂತ್ಕೊಂಡು ಮಾಧ್ಯಮಗಳ ಮುಂದೆ ವೀರಾವೇಶದ ಮಾತುಗಳು ಆಡೋದು ಬೇಡ. ಅವ್ರ ಹತ್ರ ತಮ್ಮಾಜಿ ಈಗ ಅವ್ರ ಅಕೌಂಟಿಂದನೋ ಇದು ಅವ್ರ ಹತ್ರ ಸ್ಟೇಟ್ಮೆಂಟ್ ತೊಗೊಂಡು ಅವ್ರ ಅಕೌಂಟ್ ತಮ್ಮಾಜಿ ಅಕೌಂಟ್ಗೆ ಹೋಗೋದೆ, ಇಂಥವ್ರ ಅಕೌಂಟ್ಗೆ ಹೋಗೋದೆ ಅಂತ ಹೇಳಿ ತೋರಿಸ್ಬೇಕಲ್ವ. ಸುಮ್ಮನೆ ಮಾತಾಡಬಾರ್ದು, ಆಧಾರ ರಹಿತವಾಗಿ ಮಾತಾಡಬಾರ್ದು. ನೀವು ಮಾಧ್ಯಮದವ್ರು ಏನಾರು ಅವರು ಟೀಕೆ ಮಾಡಿದಾಗ ಆಧಾರ ಕೇಳಬೇಕು. ನಾನೇ ಟೀಕೆ ಮಾಡಲಿ, ನನ್ನ ಕೂಡ ಆಧಾರ ಕೇಳಬೇಕು. ಆಧಾರ ರಹಿತವಾಗಿ, ಆಧಾರ ಸಹಿತವಾಗಿ ಟೀಕೆ ಮಾಡಿ ಸುಮ್ಮನೆ ಏನೇನೋ ಗಾಳಿಯಲ್ಲಿ ಗುಂಡೊಡಿಯೋದು ಬೇಡ ಅಂತ. ಅದಕ್ಕೆ ಜನಗಳಿಗೆ ಗೊಂದಲ ಅಲ್ವಾ. ಅದಕ್ಕೆ ಅದ್ರ ಬಗ್ಗೆ ಒಂದು ಇತ್ಯರ್ಥ ಆಗಲಿ. ಅವ್ರು ಕರೆದಿದ್ದು ನಾನಲ್ಲ. ಇದ್ರ ಬಗ್ಗೆ ನಾನು ಚಕ್ರಬಾಯಿ VSSNಗೆ ಬರ್ತೀವಿ ಅಂತ ಅವ್ರು ಹೇಳಿದ್ರು. ಅದನ್ನು ನಾವು ಆಯ್ತು ಬನ್ನಿರಿ ಅಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ದೀವಿ. ಸಾಕಷ್ಟು ಪರ ವಿರೋಧ ಏನಿಲ್ಲ, ಸ್ವಲ್ಪ ವಿರೋಧ ಇದೆ. ಅದು ವಿರೋಧ ಬೇಕು ಅಂತ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು, ಉದ್ದೇಶ ಇಟ್ಕೊಂಡು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ. ಬಿಟ್ಟರೆ ಅಲ್ಲಿ ಆಸ್ಪತ್ರೆ ಅವಶ್ಯಕತೆ ಐತೆ. ಈಗ ನೋಡ್ರಿ, ಬಿಲ್ಡಿಂಗು ಇವತ್ತು ಹೊಸ್ದಾಗಿ ಕಟ್ತಾ ಇರ್ತಕ್ಕಂಥದ್ದು ಅಲ್ಲ. ಅಲ್ಲಿ ಹಿಂದೆ ವೆಟರ್ನರಿ ಬಿಲ್ಡಿಂಗ್ ಇತ್ತು, ಮುನ್ಸಿಪಲ್ ಬಿಲ್ಡಿಂಗ್ ಇತ್ತು, ಮುನ್ಸಿಪಲ್ ಅಂಗಡಿ ಕಟ್ಟಿದ್ರು. ಇವೆಲ್ಲ ಇದ್ದಾಗ ಅವೆಲ್ಲ ತೆರವುಗೊಳಿಸಿ ಹಾಸ್ಪಿಟ್ಲ್ ಕಟ್ತಾಯಿದ್ವಿ. ತಪ್ಪೇನು? ಹಾಸ್ಪಿಟ್ಲು ಸಾರ್ವಜನಿಕರಿಗೆ ಅನುಕೂಲ ಆಗೋದಕ್ಕೆ ಕೊಟ್ಟು ಕಟ್ತಾ ಇರೋದಲ್ವ. ನಾನು ಇವ್ರನ್ನ ಕರ್ಕೊಂಬಂದೆ, ದಿನೇಶ್ ಗುಂಡೂರಾವ್ ಅವ್ರನ್ನ. ಒಂದು ಸರಿ ನಮ್ಮ ಹಾಸ್ಪಿಟ್ಲ್ ನವೀಕರಣಕ್ಕೆ 4 ಕೋಟಿ ದುಡ್ಡು ಕೊಟ್ಟಿದ್ರು. ಕರ್ಕೊಂಬಂದಾಗ ಒಳಗಡೆ ಕರ್ಕೊಂಡೋಗಿ ಆ ವಾಸನೆ ಎಲ್ಲ ನೋಡ್ಬಿಟ್ಟು, ಇದು ಏನೇ ಇದು ಗುಡ್ ಶೆಡ್ ಇದ್ದಂಗೆ ಐತೆ, ಇದು ಹೆಂಗೆ ಇಲ್ಲ ಆಸ್ಪತ್ರೆ ನಡೆಸ್ತೀರಾ ಅಂದರು. ಸರಿ ಸ್ವಾಮಿ, ಹಂಗಾದ್ರೆ ನೀವು ಒಂದು ಹಾಸ್ಪಿಟ್ಲು ಮಂಜೂರು ಮಾಡಿಕೊಡಿ, ಜಾಗ ರೆಡಿ ಮಾಡ್ಕೊಳ್ಳಿ ಅಂತಂದರು. ಜಾಗ ರೆಡಿ ಮಾಡ್ದೋ ಮುಂದುಗಡೆನೆ. ಹಾಸ್ಪಿಟ್ಲನ್ನ ತೊಗೊಂಡೋಗಿ ನಾವೆಲ್ಲೋ ರಾಮನಗರದಲ್ಲಿರೋ ಹಾಸ್ಪಿಟ್ಲನ್ನ ತೊಗೊಂಡೋಗಿ ನಾವು ಐಜೂರ್ನೆಲ್ಲೋ ಅಲ್ಲೆಲ್ಲೋ ಇನ್ನೊಂದು ಕಡೆ ಎಲ್ಲ ಕಟ್ಟೋಕ್ಕಾಗಲ್ಲ. ಅದು ಹೆಡ್ ಕ್ವಾರ್ಟರ್ಲ್ಲಿ ಇರಬೇಕು, ಎಲ್ಲಿರಬೇಕು ಅಲ್ಲೇ ಇರಬೇಕು. ಬಡವ್ರಿಗೆ ಬಸ್ಸಿಂದ ಇಳಿದ ತಕ್ಷಣ ನಡ್ಕೊಂಡು ಬರೋವಂಥ ರೀತಿಯಲ್ಲಿ ಇರಬೇಕು ಅಂತೇಳಿ ಅದನ್ನು ಸೂಕ್ತವಾದ ಜಾಗ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಅದ್ರ ಮೇಲೊಂದು ಕೇಸ್ ಹಾಕ್ಸೋದು,
ಆ ಇದಕ್ಕೇನೋ ಆ ಮುಂದ್ಗಡೆ ಇರ್ತಕ್ಕಂಥ ಕೆಂಪೇಗೌಡರು ಸ್ಟ್ಯಾಚ್ಯೂನ ತೆರವು ಮಾಡಿ ಪಕ್ಕದಲ್ಲಿ ಇಡೋಕ್ಕೆ ಅಂತ ನಾವು ತೀರ್ಮಾನ ಮಾಡೋದು. ಅದಕ್ಕೆ ಹೋಗಿ ತಂದರು ಕೋರ್ಟಲ್ಲಿ ಇಲ್ಲ ಮಾಡಿ ಅದನ್ನು, ಆದರೆ ಅದನ್ನು ಗೌರವಯುತವಾಗಿ ಮಾಡಿ ಅಂತೇಳಿ ಅದು ಕೋರ್ಟ್ ಆದೇಶ ಆಯಿತು. ಈಗ ಮರದ ವಿಚಾರ ಹೋಗವ್ರೆ, ಅಲ್ಲಿ ಟೀಕ್ ವುಡ್ಡವೆ, ಸ್ಯಾಂಡಲ್ವುಡ್ಡವೆ, ಇನ್ನೇನೇನೋ ಅವೆ ಅಂತ ಕೊಟ್ಟವ್ರೆ. ಅಲ್ಲಿ ಮಾಹಿತಿ ನೆನ್ನೆ ಪರ ವಿರೋಧ ಆಯಿತು. ಅವ್ರ ಕಡೆ ಒಂದು 20-25 ಜನ ಬಂದಿದ್ದರು. ಈ ಕಡೆ ಎಲ್ಲ ಪರವಾಗಿರ್ತಕ್ಕಂಥ ಒಂದು 25 ಜನ ಇದ್ದರು. ಬೇಡ ಅಂತಕ್ಕಂಥವ್ರು 25 ಜನ ಇದ್ದರು. ಅಲ್ಲಿ ಆಸ್ಪತ್ರೆ ಬೇಕು ಅಂತಕ್ಕಂಥವ್ರು ಸಾವಿರಾರು ಜನ ಬಂದಿದ್ದರು. ಅದನ್ನು ಮಾಹಿತಿ ತೊಗೊಳ್ಳಿ ಅಂತ ಕೋರ್ಟ್ ಆದೇಶ ಕೊಟ್ಟಿತ್ತು. ಅದನ್ನು ತೊಗೊಂಡು RFO ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾರೆ. ಮಾಗಡಿಯಲ್ಲಿ ಏನೇ ಯೋಚನೆ ಮಾಡೋಕೆ ಹೋದರೂ ಒಂದು ವಿವಾದ ಉಂಟಾಗ್ಬೋದು. ಮಾಗಡಿ ಒಂದರಲ್ಲಿ ರಾಮನಗರದಲ್ಲಿ ನೋಡ್ತಾ ಇದ್ದೀವಲ್ಲ, ರಾಮನಗರದಲ್ಲೂ ಅದೇ ನಡೀತಾ ಇದೆ. ಕೆಲವು ವಿರೋಧಿಗಳು ಅವರಪ್ಪ ವಿರೋಧ ಮಾಡೋಕ್ಕೇನೆ ಹುಟ್ಟವ್ರೆ, ಏನು ಮಾಡೋದು? ಏನು ನಾನೇನಾರ ಬಂಗ್ಲೆ ಕಟ್ಕೋತಾ ಇದ್ದರೆ, ನಾನೇನಾರ ಆಸ್ತಿ ಮಾಡ್ಕೋತಾ ಇದ್ದರೆ ವಿರೋಧ ಮಾಡಲಿ. ಸಾರ್ವಜನಿಕರ ಕೆಲಸ ಮಾಡೋಕ್ಕೂ ಕೂಡ ಮುಕ್ತವಾಗಿ ಬಿಡಲಿಲ್ಲ ಅಂತಂದರೆ ಜನ ಅವ್ರಿಗೆ ತೀರ್ಪು ಕೊಡ್ತಾರೆ ಬಿಡಿ. ಅಂದರೆ ಮುಂದೆ ಆಡೋರೇ ಬೇರೆ, ಹಿಂದೆ ಅದಕ್ಕೆ ತಾಳ ಹಾಕೋರೇ ಬೇರೆ ಅವರೇ. ಇದೆಲ್ಲ ಜನಕ್ಕೆ ಗೊತ್ತಾಯ್ತದೆ, ಅದನ್ನು ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ರಿಷಫಲ್ ಯಾವಾಗ ಸರ್? ಒಂದಷ್ಟು ಜನ ಶಾಸಕರು ಡೈಲಿ ವೋಟ್ ಬಂದಿದ್ರು. ಅದೇ ನಾನು ಸ್ವಲ್ಪ ರಾಹುಲ್ ಗಾಂಧಿ ಅವ್ರನ್ನ ಮಾತಾಡೋಕ್ಕೆ ಟಚ್ ಮಾಡಿದೆ, ಇನ್ನೂ ಫೋನಿಗೆ ಬರ್ತಾ ಇಲ್ಲ, ತಿಳ್ಕೊಂಡು ಹೇಳ್ತೀನಿ. ನಾನು ಕೇಳಿದ್ರೆ ಕ್ಯಾಬಿನೆಟ್ ರಿಷಫಲ್ ಯಾವಾಗ ಅಂತ, ಅದು ಹೈಕಮಾಂಡ್ ತೀರ್ಮಾನ. ಅವ್ರು ಹೋಗಿ ಅವ್ರ ಅಭಿಪ್ರಾಯಗಳು ಹೇಳ್ಬಿಟ್ಟು ಬಂದವ್ರೆ, ತೀರ್ಮಾನ ಮಾಡೋದು ಹೈಕಮಾಂಡ್, ಅದ್ರ ಬಗ್ಗೆ ಮಾಡೋದು ಹೈಕಮಾಂಡ್. ಆಯ್ತು ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.